ಯಾವಾಗ ಸಿದ್ಧಲಿಂಗ ಮಹಾಸ್ವಾಮಿಗಳು ಇನ್ನೇನ ಗುಡಿಯ ಒಳಗಡೆ ಪ್ರವೇಶ ಮಾಡಕತ್ತಿದ್ರು, ಆ ವಾಕ್ಯವನ್ನ, ಆ ಶಬ್ದವನ್ನ ಕಿವಿ ಒಳಗ ಕೇಳಿಸ್ಕೊಳ್ತಾರೆ. ಊರೊಳಗ ಆ ತಾಯಿಗೆ ಏನ್ರ ಮಕ್ಕಳಾಗ್ಲಿಲ್ಲ ಅಂದ್ರ ಆ ತಾಯಿಯನ್ನ ಬಹಳಷ್ಟು ಕೀಳಾಗಿ ಆ ಊರೊಳಗ ನಿಂದೆ ಮಾಡ್ತಾರ. ಬಂಜೆ ಅನ್ನುವಂತ ಆ ಶಬ್ದವನ್ನ ಕೇಳಿ ಅಂತ ಸತ್ತಂಗ ಆಗಿರ್ತದ ಆ ತಾಯಿ ಪಾಪ ಆ ಹೆಣ್ಣು. ಹೌದಲ್ರಿ? ಯವ್ವ, ದಯವಿಟ್ಟು ಬೈಯಕ್ ಹೋಗ್ಬೇಡ್ರಿ, ನಿಂದೆ ಮಾಡಕ್ ಹೋಗ್ಬೇಡ್ರಿ. ನಾವೆಲ್ಲ ಅಂದುಕೊಂಡಿವ್ ನೋಡ್ರಿ, ದೇವರನ್ನ ಪೂಜಿಸುವಂತ ಬಹಳ ಚಲೋ ಮಾರ್ಗ, ಬಹಳ ಚಲೋ ಬಟ್ಟೆಯನ್ನ ಉಟ್ಟುಕೊಂಡು ಬಂಗಾರದ ಖಡ್ಗಗಳನ್ನ ಹಾಕೊಂಡು ದೇವರ ಗುಡಿ ಒಳಗೆ ಹೋಗಿ ದೇವರಿಗೆ ಕೈ ಮುಗದಂಗೆ ಕೇಳಿಕೊಂಡು ಬಂದ್ವಿ ಅಂದ್ರ ದೇವರು ಬೇಡಿದ್ದನ್ನ ಕೊಡ್ತಾನಂತ ನಾವ್ ಅನ್ಕೊಂಡಿವಿ. ಆದ್ರ ನಿಮಗ ನೆನಪಿರ್ಲಿ, ಯಾರ ಸ್ವಲ್ಪ ಕಣ್ಣೀರ್ ಹಾಕಾಕತ್ತಾರ, ಯಾರ ಸ್ವಲ್ಪ ಮನಸ್ತಾಪ ಆಗೈತ, ಮನಸ್ಸು ನೊಂದಾವ, ಆ ಮನಸ್ಸುಗಳಿಗೆ, ನೊಂದಿರುವಂತ ಮನಸ್ಸುಗಳಿಗೆ ಒಂದಿಷ್ಟು ಸಾಂತ್ವನದ ನುಡಿಗಳನ್ನ, ಯಾವ ಕಣ್ಣಿನೊಳಗ ಸ್ವಲ್ಪ ಕಣ್ಣೀರು ಬರಾಕತ್ತಾವ ಆ ಕಣ್ಣೀರನ್ನ ಒರೆಸುವಂತ ಕೆಲಸ ಯಾರು ಮಾಡ್ತಾರಲ್ರಿ, ಅಲ್ಲಿ ದೇವ್ರದಾನ. ಸತ್ಯವಾಗಲೂ ದೇವ್ರು ಇರೋದು ಎಲ್ಲಿ ಅಂತ ಅಲ್ಲಿ. ನೀವು ಬಹಳ ಕೆಟ್ಟದಾಗಿ ಕೀಳದಿಂದ ನಿಂದೆ ಮಾಡಿ ಅವರನ್ನ ನೋಯಿಸಿ ಮನವನ್ನ ಸಿಕ್ಕಾಪಟ್ಟೆ ಬಡದು ದೇವ್ರ ಗುಡಿ ಮುಂದೆ ಹೋಗಿ ಯಪ್ಪಾ ದೇವ್ರು ಎಲ್ಲಾ ನೀನ ಅಂತ ಕೈ ಮುಕ್ಕೊಂಡ್ರ ದೇವ್ರು ಒಲಿತಾನೇನ್ರಿ? ಸಾಧ್ಯನೇ ಇಲ್ಲ. ನೋಡ್ರಿ, ಯಾವಾಗ ಅತ್ತೆ ಸೊಸೆ ಇಬ್ರು ಆ ಮನೆ ಒಳಗಿದ್ರು, ಅತ್ತೆ ಕಂಡ್ರ ಸೊಸೆಗೆ ಅಕ್ಕಿದ್ದಿಲ್ಲ ಅಂತ, ಸೊಸೆ ಕಂಡ್ರ ಅತ್ತೆಗೆ ಅಕ್ಕಿದ್ದಿಲ್ಲ ಅಂತ, ಯಾವುದೋ ಒಂದು ಹರಿಕೆಯ ರೂಪದೊಳಗ ಆ ಗುಡಿಗೆ ಬಂದಿರುವಂತ ಸಂದರ್ಭದೊಳಗ ಯಾವಾಗ ಆ ಮಾತುಗಳನ್ನ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಕೇಳಿಸ್ಕೊಳ್ತಾರ, ಅವಾಗ ಸಿದ್ಧಲಿಂಗ ಮಹಾಸ್ವಾಮಿಗಳವರು ವಿಚಾರ ಮಾಡಿದ್ರಂತ, ಈ ತಾಯಿಗೆ ಬುದ್ಧಿ ಕಲಿಸ್ಬೇಕಂದ್ರು ಒಬ್ಬ ಮಹಾತ್ಮ, ಯೋಗಿ, ಸಂತ ನೋಡ್ರಿ ಸಂಚಾರ ಮಾಡೋದ ಈ ಉದ್ದೇಶಕ್ಕಾಗಿ. ಯಾರ ಬಲ್ಲಿದವರದಾರ, ಯಾರ ದುರ್ಬಲರದಾರ, ಯಾವ ಮನಸ್ಸುಗಳು ಒಡೆದು ಹೋಗ್ಯಾವ, ಆ ಮನಸ್ಸುಗಳನ್ನ ಕೂಡಿಸೋದೇ ಒಬ್ಬ ಮಹಾತ್ಮನ ಕರ್ತವ್ಯ. ಮತ್ತ ಮನಸ್ಸುಗಳ ಇನ್ನ ಒಡೆದವನ್ ಬಾ ಅಂತ ತಿಳ್ಕೊಂಡು ಆ ಮನಸ್ಸು ಛಿದ್ರ ಮಾಡೋ ಯಾವಾಗ್ಲೂ ಕೂಡ ಮಹಾತ್ಮ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ, ಯಾವಾಗ ಆ ಸಿದ್ಧಲಿಂಗ ಮಹಾಸ್ವಾಮಿಗಳು ಆ ಮಾತುಗಳನ್ನ ಕೇಳಿಸ್ಕೊಳ್ತಾರ, ಸಿದ್ಧಲಿಂಗ ಯತಿಗಳ ಒಂದ ಅರ್ಧ ತಾಸ ಆ ಗುಡಿ ಒಳಗೆ ಕುಳಿತುಕೊಂಡ್ರು. ಆ ಊರಿನ ಒಂದಿಷ್ಟು ವಿಚಾರಗಳ ಬಗ್ಗೆ ವಿಚಾರ ಮಾಡಕತ್ತಿದ್ರು, ಆ ಊರಿನ ಆಗು ಹೋಗುಗಳ ಬಗ್ಗೆ ವಿಚಾರ ಮಾಡಕತ್ತಿದ್ರು. ಆ ಸಂದರ್ಭದೊಳಗ ಆ ಊರಿನೊಳಗ ಒಂದು ಸುದ್ದಿ ಭುಗಿಲೆದ್ದಿತ್ತು. ಏನು ಸುದ್ದಿ ಅಂದ್ರ, ಆ ಊರಿಗೆ ಬಹಳ ವರ್ಷಗಳಿಂದ ಆ ಭಾಗದೊಳಗ ಮಳೆನೇ ಇರ್ಲಿಲ್ಲ. ಯಾವಾಗ ಮಳೆನೇ ಇರ್ಲಿಲ್ಲ, ಆ ಊರಿನೊಳಗ ಒಂದು ಗೌಡ್ರ ಮನೆ, ಅಲ್ಲೊಂದು ದೊಡ್ಡದಾಗಿರುವಂತ ಒಂದು ಬಾವಿ, ಆ ಬಾವಿ ಒಳಗ ಸ್ವಲ್ಪ ನೀರಿದ್ರ ಆ ಊರಿನ ಜನ ಬದುಕ್ತಿದ್ರಂತ. ಯಾವಾಗ ಆ ಗೌಡ್ರ ಮನೆಯ ಮುಂದುಗಡೆ ಇರುವಂತ ಬಾವಿಯ ನೀರೆಲ್ಲ ಬತ್ತಿ ಹೋಗಿ ಬಿಡ್ತದ, ಅವಾಗ ಆ ಊರಿನ ಜನ ಎಲ್ಲ ವಿಚಾರ ಮಾಡಕತ್ರಂತ, ಮಳೆ ಇಲ್ಲ, ಕುಡಿಯೋದಕ್ಕ ಬಾವಿ ಒಳಗ ನೀರಿಲ್ಲ, ನಾವಿನ್ನ ಹೆಂಗ ಬದುಕೋದು? ಸುತ್ತಮುತ್ತಲು ನೋಡಿದ್ರ ಮಳೆ ಇಲ್ಲ, ಏನು ಒಂದು ಹನಿ ನೀರು ಕೂಡ ಕುಡಿಯೋದಕ್ಕಿಲ್ಲ, ಜೀವಿಸಕ್ಕಿಲ್ಲ. ಇಂಥ ಸಂದರ್ಭದೊಳಗ ನಮ್ಮ ಕಷ್ಟವನ್ನ ಯಾರು ಬಲ್ಲವರು ಅಂತ ಹಿಂಗ ಒಂದಿಷ್ಟು ಸುದ್ದಿಗಳು ಅಲ್ಲಿ ಹರಿದಾಡಕತ್ತಿದ್ವು ಅಂತ. ಯಾವಾಗ ಈ ಸುದ್ದಿಯನ್ನ ತೆಗೆದುಕೊಂಡು ಒಬ್ಬ ಆ ಊರಿನ ಗೌಡ ಆ ಗುಡಿಗೆ ಬರ್ತಾನಂತ. ಯಾವಾಗ ಗುಡಿಗೆ ಬಂದ, ಅಲ್ಲಿ ನಮಸ್ಕಾರ ಮಾಡಿ ದೇವರ ಹತ್ರ ಕೇಳಿಕೊಂಡು ಆ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅಲ್ಲೇ ಕುಂತಿದ್ರು. ಯಾವಾಗ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ನಮಸ್ಕಾರ ಮಾಡಿ, ಅವಾಗ ಸಿದ್ಧಲಿಂಗ ಅಪ್ಪಗಳಿಗೆ ಮೊದಲ ತಿಳಿದು ಬಿಟ್ಟಿತ್ತೆಲ್ಲಾ ವಿಚಾರ. ಆ ಗೌಡ ನಮಸ್ಕಾರ ಮಾಡಿ ಹೇಳ್ತಾನಂತ, ಯಪ್ಪ, ಸುಮಾರು ವರ್ಷಗಳಿಂದ ನಮ್ಮ ಊರಿಗೆ ಮಳೆ ಇಲ್ಲಪ್ಪ, ಸುಮಾರು 11-12 ವರ್ಷದಿಂದ ಮಳೆ ಇಲ್ಲದೆ ಇರುವಂತ ಈ ಊರಿನೊಳಗ ನಮ್ಮ ಮನೆಯ ಮುಂದುಗಡೆ ಇರುವಂತ ಬಾವಿನೂ ಕೂಡ ಬತ್ತಿ ಹೋಗಿಬಿಟ್ಟೈತಪ್ಪ. ಒಂದು ವೇಳೆ ಇನ್ನೊಂದು ಸ್ವಲ್ಪ ದಿನ ಹಿಂಗ ಕಳೆದು ಹೋಗಿಬಿಟ್ರ ನಾವ್ಯಾರೂ ಕೂಡ ಈ ಊರಿನೊಳಗ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಯಪ್ಪ, ಹೆಂಗರ ಮಾಡಿ ದಯೆಯನ್ನ ತೋರು ಅಂತ ಸಿದ್ಧಲಿಂಗ ಅಪ್ಪಗಳ ಕಡೆ ಕೇಳಿದ ಅಂತ. ಯಾವಾಗ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಹೆಂಗ ವಿಚಾರ ಮಾಡಿ ಹೇಳ್ತಾರಂತ, ಗೌಡ,
ನಿಮ್ ಊರಿನೊಳಗ ಮಳಿ ಐತ, ನಿಮಗ ಕಂಡಿಲ್ಲಲ್ಲೋ ಅಂದ್ರು. ನಿಮ್ ಊರಿನೊಳಗ ಮಳೆ ಐತು, ನಿಮಗ ಕಂಡಿಲ್ವಲ್ಲೋ. ಯಾವಾಗ ಅಪ್ಪಗಳು ಹಿಂಗಂದ್ರು ಆ ಗೌಡನಿಗೆ ಆಶ್ಚರ್ಯ ಆಯ್ತು. ಇದೇನ್ರಿ ಅಪ್ಪವ್ರ, ನಮ್ಮ ಊರೊಳಗ ಮಳೆ ಐತನಾಕತ್ತೀರಿ, ದೇವ್ರೆ ನಮ್ಮ ಊರೊಳಗ ಬಂದ್ ಕೂತಾನೇನ್ರಿ? ಅಪ್ಪ ಮಳೆರಾಯ ನಮ್ಮ ಊರೊಳಗ ಬಂದ್ ಕೂತಾನೇನ್ರಿ? ಮತ್ತ ನಮ್ಮ ಊರೊಳಗ ಮಳೆ ಹೆಂಗಿರ್ಲಿಕ್ಕೆ ಸಾಧ್ಯ? ಅವಾಗ ಅಪ್ಪಗಳು ಹೇಳಿದ್ರಂತ, ನೋಡ್ರಿ ಏನಿಲ್ಲ ಗೌಡ, ನಿಮ್ ಊರಿನೊಳಗ ಯಾರ ಬಂಜೆ ಅನ್ನುವಂತ ಒಬ್ಬ ತಾಯಿ ಅದಾಳ. ನಿಮ್ ಊರಿನೊಳಗ ಬಂಜೆ ಮಕ್ಕಳಿಲ್ಲದೆ ಇರುವಂತ ಒಂದು ಹೆಣ್ಣ ಆ ತಾಯಿಯನ್ನ ಕರೆದುಕೊಂಡು ಬಂದು ಆಕೆಯ ಕೈ ಒಳಗ ಬಂದ ಕೊಡವನ್ನ ಕೊಟ್ಟು ಆ ಕೊಡವನ್ನ ಆ ಬಾವಿ ಒಳಗ ಬಿಡ್ರಿ. ಯಾವಾಗ ಬಾವಿ ಒಳಗ ಬಿಡ್ತೀರಿ, ಆ ಕೊಡದಿಂದ ಒಂದ್ ಕೊಡ ನೀರ್ ಮ್ಯಾಲ ಬರ್ತದ, ಅವಾಗ ಬಾವಿ ಒಳಗ ನೀರ್ ಬರ್ತಾವ ನೋಡು ಅಂತ ಹೇಳಿದ್ರು. ಅವಾಗ ಗೌಡಂದ, ಅಪ್ಪವ್ರ ಇಂತ ಉದ್ರಿ ಮಾತು ಬ್ಯಾಡ್ರಿ ಅಂದವ್. ಇಂತ ಉದ್ರಿ ಮಾತು ಬ್ಯಾಡ್ರಿ ನಮ್ ಕಡೆ. ನಾವು ಸಿಕ್ಕಾಪಟ್ಟೆ ಜನ ಕೆಳಗಿಳಿಸಿ ಬಾವಿ ಒಳಗೆಲ್ಲಾ ಹುಡುಕಿಸಿವಿ, ಬಾವಿ ಒಳಗ ನೀರ್ ತೆಗೆಯೋಕ ಟ್ರೈ ಮಾಡಿವಿ, ಎಲ್ಲಾ ಪ್ರಯತ್ನಗಳನ್ನ ಮಾಡಿವಿ. ಒಂದ್ ಕೊಡ ಅಲ್ರಿ, ಒಂದ್ ಚಂಬ ನೀರ್ ಸಹಿತ ಇಲ್ಲ ಅಲ್ಲ ಬಾವಿ ಒಳಗ. ಹೆಂಗ ಬರಾಕ್ ಸಾಧ್ಯ ರೀ? ಅವಾಗ ನೋಡ್ರಿ, ಗುರುವಿನ ಮಾತು ಸುಳ್ಳಾಗಲು ಸಾಧ್ಯವೇ? ಯೋಗಿಯ ಮಾತು ಹುಸಿಯಾಗಲು ಸಾಧ್ಯವೇ? ಯಾವಾಗ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಹೇಳಿದ ಹಾಗೆ ನೋಡೇ ಬಿಡೋಣ ತಡಿ ಅಂತ ಬೇಡ ಹೋಗಿ ಊರೊಳಗ ಡಂಗ್ರ ಸಾರ್ತಾನಂತ. ಊರೊಳಗ ಯಾರ ಬಂಜೆ ಅನ್ನುವಂತ ಹೆಣ್ಣು ಮಗಳದಾಳ, ದಯವಿಟ್ಟು ಗೌಡ್ರ ಮನೆಗೆ ಬರಬೇಕು, ಈ ಒಂದು ಸ್ಪರ್ಧೆ ಒಳಗ ತಾವು ಭಾಗವಹಿಸಬೇಕು ಅಂತ ಹೀಗೊಂದು ಅನೌನ್ಸ್ಮೆಂಟ್ ಮಾಡಿಸ್ತಾನಂತ. ಯಾವಾಗ ಈ ಸುದ್ದಿ ಎಲ್ಲ ಕಡೆ ಕೇಳಾಕತ್ರು, ಆ ಏನ ಜಗಳ ಆಡ್ಕೊಂತ ಬಂದಿದ್ರಲ್ಲ ಅವ್ರು ಅತ್ತೆ ಸೊಸೆ ಇಬ್ರು, ಅವ್ರಿಗೆ ಸುದ್ದಿ ಮುಟ್ಟತಿ. ಅತ್ತೆ ಅಂದ್ಲು, ಈಕಿ ಬರೇ ನೋಡಿದ್ರ ದೇವ್ರ ಧ್ಯಾನದೊಳಗಿರ್ತಾಳ, ನಮ್ ಸೊಸೆ ನೋಡಿದ್ರ ಬರೇ ಪರಮಾತ್ಮನ ಧ್ಯಾನದೊಳಗಿರ್ತಾಳ, ಯಾವಾಗ್ಲೂ ಗುರುವಿನ ಸೇವೆ ಒಳಗೆ ಇರ್ತಾಳ, ಈಕಿನ ಪರೀಕ್ಷೆ ಮಾಡ್ಬೇಕು ಅಂತ ತಿಳ್ಕೊಂಡು ಆ ಅತ್ತೆ ಸೊಸೆಯನ್ನ ಒಪ್ಪಿಸಿ ಆ ಸ್ಪರ್ಧೆಗೆ ಕರ್ಕೊಂಡು ಬಂದ್ಲಂತ ನೋಡ್ರಿ. ಯಾವಾಗ ಅಲ್ಲಿ ಗೌಡ್ರ ಮನೆ ಮುಂದೆ ಕರ್ಕೊಂಡು ಬರ್ತಾಳ, ಸಿದ್ಧಲಿಂಗ ಮಹಾಸ್ವಾಮಿಗಳು ಎಲ್ಲ ತಮ್ಮ ಜೊತೆಗೆ ಬಂದಿರುವಂತ ಶಿಷ್ಯರಿಂದ ಅಲ್ಲೇ ನಿಂತುಕೊಂಡಿತ್ತಂತ. ಊರಿನ ಎಲ್ಲ ಪ್ರಮುಖರು ಬರ್ತಾರ, ಊರಿನ ಎಲ್ಲ ಹಿರಿಯರು ಬರ್ತಾರ. ಎಲ್ಲರೂ ಸೇರಿ ಅಲ್ಲಿ ನಿಂತುಕೊಂಡಾಗ ಏನು ಬಂಜೆ 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 ಅಂತ ಆ ತಾಯಿಯನ್ನ ನಿಂದನೆ ಮಾಡ್ತಿದ್ರಲ್ಲ, ಅವ್ರೆಲ್ರೂ ಕೂಡ ಅಲ್ಲಿ ಬಂದ್ರು ನೋಡ್ರಿ. ಎಲ್ಲರೂ ನಿಂತುಕೊಂಡಿದ್ರು. ಆ ತಾಯಿ ಅತ್ತೆ ಹಿಂಗ ತೂಕಿ ಮುಂದೆ ಸರಿಸ್ತಾಳಂತ. ಆ ಹೆಣ್ಣು ಮುಖವನ್ನ ಕೆಳಗೆ ಹಾಕೊಂಡು ಮುಂದೆ ಬಂದು ಆ ಕೊಡಕ್ಕ ಬಂದ ಹಗ್ಗವನ್ನ ಕಟ್ಟಿ ಆ ಕೊಡವನ್ನ ಕೆಳಗ ನೀರೊಳಗೆ ಬಿಡ್ತಾರ. ಅವಾಗ ಅಲ್ಲಿದ್ದವ್ರೆಲ್ಲರೂ ನಗಾಕತ್ರಂತ. ಕೆಳಗಿಳಿದ ನೀರು ಹುಡುಕಿದ್ರನ ನೀರ್ ಸಿಕ್ಕಿಲ್ಲ, ಇನ್ನ ಮ್ಯಾಲ ನಿಂತ ಕೊಡ ಕೆಳಗ ಬಿಟ್ರೆ ಕೊಡ ತುಂಬ್ಕೊಂಡು ಹೆಂಗ್ ಬರಾಕ್ ಸಾಧ್ಯ? ಇವ್ರ ಯಾರೋ ಅಡ್ಡಾಡ್ಕೊಂತ ಬಂದಂತ ಸ್ವಾಮಿಗಳು ಇಲ್ಲಿ ಬಂದು ಏನೋ ಒಂದು ಮಾತು ಹೇಳ್ಯಾರ ಅಂತ ಕೇಳ್ಬಿಡದೇನು ಗೌಡ? ಹಿಂಗೆಲ್ಲ ಮಾತಾಡಕತ್ರು ನೋಡ್ರಿ. ಆದ್ರ ಯಾವಾಗ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಂಗ ಮೌನವಾಗಿ ಶಿವನ ಧ್ಯಾನದೊಳಗೆ ತೊಡಗಿದ್ರಂತ, ಶಿವ ಅನ್ನುವಂತ ನಾಮದೊಳಗೆ ತೊಡಗಿದ್ರಂತ. ಯಾವಾಗ ಮಕ್ಕಳಿಲ್ಲದೆ ಇರುವಂತ ಆ ತಾಯಿ ಸೊಸೆ ಆ ಕೊಡವನ್ನ ಹಗ್ಗ ದೆಸೆಯಿಂದ ಒಳಗ ಕೆಳಗ ಬಿಡ್ತಾಳಂತ, ಅದು ಕೆಳಗ ಹೋಗ್ತದ, ಹೋಗಿ ದಂಡಿಯನ್ನ ಮುಟ್ಟುತ್ತದ. ಅವಾಗ ಎಲ್ಲರೂ ಇದ್ದವ್ರು ನಗಾಕತ್ರು. ಹೋಗಿ ದಂಡಿಯನ್ನ ಮುಟ್ಟೈತ, ಹಗ್ಗ ಮುಗಿದೋಯ್ತು, ಇನ್ನೆಲ್ಲಿ ನೀರು ಸಿಗ್ತಾವ? ಅಲ್ಲಿದ್ದಂತ ಹಿಂದಿದ್ದಂತ ಸಿದ್ಧಲಿಂಗ ಅಪ್ಪುಗಳ ಶಿಷ್ಯ ಹೇಳಿದ ಅಂತ, ಯಾವ ನಿನ್ನ ಬಾಯಿ ಒಳಗ ಒಂದು ಸಿದ್ಧಲಿಂಗ ಅಂತ ನಾಮವನ್ನ, ಶಿವ ಅನ್ನುವಂತ ನಾಮವನ್ನ ಒಂದಿತ್ತು ಅಂದ ಆ ದಾರವನ್ನ ಹಿಂಗ ಆ ಹಗ್ಗವನ್ನ ಹಿಂಗ ಮ್ಯಾಲೆ ಎತ್ತು ಅಂತ ಹೇಳಿದ. ಯಾವಾಗ ಆ ತಾಯಿ ನೋಡ್ರಿ, ಗುರುವಿನ ಭಕ್ತಿ ಒಳಗ ಗುರುವಿನ ಶ್ರದ್ಧೆ ಒಳಗಿರುವಂತ ತಾಯಿ ಕಣ್ಣು ಮುಚ್ಕೊಂಡು ಸಿದ್ಧಲಿಂಗ ಶಿವ ಶಿವ ಅಂತ ಯಾವಾಗ ಮಹಾಮಂತ್ರವನ್ನ ಅಂದು ಆ ಹಗ್ಗವನ್ನ ಹಿಂಗ ಮ್ಯಾಲ ಜಗತಾಳಂತ. ಕೊಡ ತುಂಬಿ ಮ್ಯಾಲ ಬಂತತ್ ನೋಡ್ರಿ, ಕೊಡ ತುಂಬಿ ಮ್ಯಾಲ ಬಂತಂತ. ಬಾವಿ ಒಳಗ ಒಂದು ಚರಿಗೆ ನೀರು ಇಲ್ಲದೇ ಇದ್ದರೂ ಕೂಡ ಸಿದ್ಧಲಿಂಗ ಅಪ್ಪಗಳು ಅವರು ಬಾವಿ ಒಳಗ ನೀರು ತರಿಸ್ತಾರಂದ್ರೆ ಇದಂತ ಪವಾಡ್ರಿ ನೋಡ್ರಿ. ಸಿದ್ಧಲಿಂಗ ಮಹಾಸ್ವಾಮಿಗಳವರು ಒಂದೊಂದು ಪವಾಡದ ಶಕ್ತಿ ಹಂಗಿತ್ತು ನೋಡ್ರಿ.